ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 10 ದಿನಗಳಿಂದ 10 ಎಪಿಸೋಡ್ಸಿಂದ 10 ಸಂಚಿಕೆಗಳಿಂದ ಗರ್ಭಿಣಿ ಸ್ತ್ರೀಯರು ತಾವು ಚೆನ್ನಾಗಿದ್ದು ಗರ್ಭದಿರೋ ಮಗುನು ಚೆನ್ನಾಗಿ ಇಟ್ಕೋಬೇಕು ಅನ್ನೋದಾದರೆ ಏನೆಲ್ಲ ತಂತ್ರ ಮಂತ್ರಗಳನ್ನು ಮಾಡಬೇಕು ಅಂತ ಹೇಳ್ತಾ ಬಂದೆ. ಮೊದಲನೇ ತಿಂಗಳಲ್ಲಿ ಶ್ರೀಮುಖಿ ಅನ್ನೋ ದೇವತೆ ಮೊದಲನೇ ತಿಂಗಳು ಗರ್ಭಿಣಿಗೆ ತೊಂದರೆ ಕೊಡ್ತಾಳೆ. ಜಿನಿ ಏನೋಳು 2ನೇ ತಿಂಗಳು ಬರ್ತಾಳೆ. 3ನೇಲಿ ಕುಂಭಕರ್ಣೆ ಅನ್ನೋಳು ಬರ್ತಾಳೆ. 4ನೇಲಿ ವಂಗದೇವತೆ, 5ನೇಲಿ ಕಾಳಿಕಾ ಅಂತ ಬರ್ತಾರೆ. ತ್ರಿಂತ್ರಿಣಿ, ನಂದಿನಿ, ಶಾಕಿನಿ, ಶಂಕಿನಿ ಅಂಥೇಳಿ ಈ ದೇವತೆಗಳು 9 ತಿಂಗಳವರೆಗೂ ಒಂದೊಂದು ತಿಂಗಳು ಒಂದೊಂದು ದೇವತೆ ಬಂದು ಗರ್ಭಿಣಿ ಸ್ತ್ರೀಗೆ ತುಂಬ ತೊಂದರೆಗಳನ್ನು ಕೊಡ್ತಾರೆ, ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಅಂತ. ಈ 9 ತಿಂಗಳು ಏನೂ ತೊಂದರೆ ಇಲ್ಲದೆ ಚೆನ್ನಾಗಿರ್ತಾರೆ ಕೆಲವು ಗರ್ಭಿಣಿ ಸ್ತ್ರೀಯರು. ಬಟ್ಟೆ ತೊಳಿತಾರೆ, ಅಡುಗೆ ಮಾಡ್ತಾರೆ, ಕಸ ಗುಡಿಸ್ತಾರೆ, ಪಾತ್ರೆ ತೊಳಿತಾರೆ, ಆಫೀಸ್ಗೆ ಹೋಗೋರಿದ್ರೆ ಆಫೀಸ್ಗೆ ಹೋಗ್ತಾರೆ, ಚೆನ್ನಾಗಿ ನಗ್ನಗ್ತಾ ಆರಾಮಾಗಿರ್ತಾರೆ, ಏನು ತೊಂದರೆ ಇರಲ್ಲ. ಯಾವ ಗರ್ಭಿಣಿಗೆ ಪ್ರತಿ ತಿಂಗಳು ಏನೂ ತೊಂದರೆ ಇಲ್ವೋ ಅವ್ರಿಗೆ ಹೋದ ಜನ್ಮದ ಪುಣ್ಯ ಚೆನ್ನಾಗಿದೆ. ಆದ್ದರಿಂದ ಈ 9 ತಿಂಗಳಲ್ಲೂ ಯಾವ ತಿಂಗಳು ಅವ್ರಿಗೇನೋ ತೊಂದರೆ ಇರೋದಿಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲ್ಲ, ಮಾತ್ರೆ ತೊಗೊಳ್ಳಲ್ಲ, ಇಂಜೆಕ್ಷನ್ ತೊಗೊಳ್ಳಲ್ಲ, ಏನಿಲ್ಲ, ಆರಾಮಾಗಿರ್ತಾರೆ. ಕೆಲವು ಗರ್ಭಿಣಿ ಸ್ತ್ರೀ ಹಾಗಲ್ಲ, ತಿಂಗಳಿಗೂ ದೊಡ್ಡ ವಿಪರೀತ ಕಾಟ, ವಿಪರೀತ ದುಂದು ಖರ್ಚು, ಆಸ್ಪತ್ರೆಗೆ ಹೋಗೋದು, ಇಲ್ಲ ನೆರಳಾಟ. ಕಾರಣ ಪೂರ್ವಜನ್ಮದ. ಆಕೆ ಪ್ರತಿ ತಿಂಗಳು ಒಂದೊಂದು ದೇವತೆಗಳು ಆ ಗರ್ಭಿಣಿ ಸ್ತ್ರೀಯರನ್ನ ಕಾಡಿಸುತ್ತೆ. ಈ ಥರ ಕಾಟಗಳಿಂದ ಎಷ್ಟೋ ಜನ ನರಳಿ ಮಗುಗೆ ಜನ್ಮ ಕೊಟ್ಟಿದ್ದಾರೆ, ಕೆಲವು ಸತ್ತೇ ಹೋಗಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಶೇಷತೆ. ಒಂದು, ಯಾವುದೇ ತೊಂದರೆ ಇಲ್ಲದೆ ಮೊದಲನೇ ತಿಂಗಳಿಂದ ಡೆಲಿವರಿ ಆಗೋವರೆಗೂ ಕೆಲವು ಹೆಂಗಸು ಚೆನ್ನಾಗಿರ್ತಾರೆ, ಡೆಲಿವರಿ ಆಗುತ್ತೆ, ಅದು ಪೂರ್ವಜನ್ಮದ ಪುಣ್ಯದ ಫಲ. 2ನೇದು, ಪ್ರತಿ ತಿಂಗಳು ನರಳುತ್ತಾರೆ. ಈ ದೇವತೆಗಳು ನರಳಿಸಿ ಇಲ್ಲ ಮಗು ಬದುಕಿಸ್ಬೋದು, ಇಲ್ಲ ಸಾಯಿಸ್ಬೋದು, ಇಲ್ಲ ಗರ್ಭಿಣಿ ಸರಿ ಸತ್ತೋಗ್ಬೋದು. ಇದು 2ನೇದು. 3ನೇದು, 1ನೇ ತಿಂಗಳು ಮಾಡಿಲ್ಲ, 2ನೇ ತಿಂಗಳು ಶಾಂತಿ ಇಲ್ಲ, 3ನೇ ತಿಂಗಳು 4, 5, 6, 7, 8, 9 ತಿಂಗಳಿಗೂ ಏನೂ ಶಾಂತಿ ಮಾಡಿಲ್ಲ, ಬಟ್ ನರಳ್ತಾ ಬಂದುಬಿಟ್ಟಿದ್ದಾರೆ, ಏನು ಶಾಂತಿ ಪರಿಹಾರ ಮಾಡಿಲ್ಲ. ಒಂದು, ಏನೂ ತೊಂದರೆ ಇಲ್ಲದೆ ಡೆಲಿವರಿ ಆಗಿದೆ, ಮಗುನೂ ಚೆನ್ನಾಗಿದೆ, ಗರ್ಭಿಣಿಗೆ ಏನು ತೊಂದರೆ ಇಲ್ಲ, 1ನೇ ತಿಂಗಳಿಂದ 9 ತಿಂಗಳವರೆಗೂ 10 ತಿಂಗಳವರೆಗೂ. ಇಲ್ಲೊಂದು ಕಡೆ ಪ್ರತಿ ತಿಂಗಳು ನರಳ್ತಾರೆ, ನಾನು ಹೇಳಿದಂತೆಲ್ಲ ಪರಿಹಾರ ಮಾಡ್ತಾರೆ, ಏನೋ ಒಂದು ಪರಿಹಾರ ಮಾಡ್ಕೊಂಡು ಬರ್ತಿದ್ರು, ಔಷಧಿ ಇರ್ಬೋದು, ಇಲ್ಲ ಮಂತ್ರ ತಂತ್ರ ಇರ್ಬೋದು. ಇನ್ನೊಂದು, ನರಳ್ತಾರೆ, ಪರಿಹಾರನೇ ಮಾಡಲ್ಲ, ಹೆಂಗೋ ದಬಾಯಿಸ್ಕೊಂಡು ಬಂದುಬಿಡ್ತಾರೆ. 9 ತಿಂಗಳು 10ನೇ ತಿಂಗಳು ಕಾಲಿಡ್ತಾರೆ, ಮಗು ಡೆಲಿವರಿ ಆಗಬೇಕು. 9 ತುಂಬಿತು, ಈಗ 10ನೇ ತಿಂಗಳು ಕಾಲಿಟ್ಟಿದ್ದಾರೆ, ಡೆಲಿವರಿ ಆಗಬೇಕು. ನೋಡಿದ್ರೆ ಭಾಳ ಕಷ್ಟದಲ್ಲಿದೆ, ಡೆಲಿವರಿ ಆಗೋದು ಕಷ್ಟ ಅನ್ನೋ ಮಟ್ಟಿಗೆ ಬಂದುಬಿಡುತ್ತೆ. ಏನು ವಿಪರೀತ ಮನಸ್ಸು ಬಂದಂತೆ ತೇಗೋದು, ಏನು ಪುರ್ಸೊತ್ತಿಲ್ಲದೆ ತೇಗೋದು, 1 ನಿಮಿಷ ಸುಮ್ಮನೆ ಹಾವು ಅಂತ ತೇಗ್ತಾನೇ ಇರ್ತಾರೆ. ಸಿಕ್ಕಾಬಟ್ಟೆ ಹೊಟ್ಟೆ ಹಿಡ್ಕೊಳ್ಳುತ್ತೆ, ಹೊಟ್ಟೆ ನೋವು, ಬಗ್ಗಕ್ಕಾಗಲ್ಲ, ಸ್ಟ್ರೇಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೂ ಕೂರೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಯಾವ ನರಕ ಯಾತನೆ. ತಾಯಿ ಗರ್ಭದಲ್ಲೇ ಮಗು ಇದ್ದಾಗ ತಾಯಿ ಅನುಭವಿಸೋದಕ್ಕೆ ಗರ್ಭಿಣಿ ಬಾಲಾರಿಷ್ಟ ಅಂತಾರೆ. ಮಗು ಹುಟ್ಟಿದ ಮೇಲೆ ಅದು ಬಾಲಾರಿಷ್ಟ ಅಂತಾರೆ. ಮಗು ಜನನ ಆದಮೇಲೆ ಅದ್ರ ಇನ್ನು ನೆಕ್ಸ್ಟ್ ತಾಯಿ ಬಿಡುಗಡೆ ಆಗಿಬಿಡ್ತಾಳೆ, ಮಗು ಬರುತ್ತೆ, 12 ವರ್ಷ ಬಾಲಾರಿಷ್ಟ. ಇದು 10 ತಿಂಗಳವರೆಗೂ ನರಳಾಟ, ಗರ್ಭಿಣಿ ಸ್ತ್ರೀ ಬಾಲಾರಿಷ್ಟ. ಗರ್ಭಿಣಿ ಸ್ತ್ರೀ ಬಾಲಾರಿಷ್ಟ ಬೇರೆ, ಮಗು ಜನನ ಆದಮೇಲೆ ಆಗುವಂಥ ಬಾಲಾರಿಷ್ಟ ಬೇರೆ. ಇವೆರಡರ ಮಧ್ಯೆ ಇದೆ ಈ ಗೋಳು. ಆದ್ದರಿಂದ ಗರ್ಭಿಣಿ ಆದಂಥವರು ಭಾಳ ಕೇರ್ ತಗೋಬೇಕು, ತಾನೂ ಬದುಕಬೇಕು, ಒಟ್ಟಿರೋ ಮಗುನೂ ಬದುಕಿಸ್ಬೇಕು. ಇದೇ ವಿಶೇಷತೆ. ಇದೊಂದು ದೊಡ್ಡ ಪನಿಷ್ಮೆಂಟು, ಇದಂತೂ ದೊಡ್ಡ ಅಚೀವ್ಮೆಂಟು, ಇದರಿಂದ ಒಂದು ದೊಡ್ಡ ಸಾಧನೆ ಮತ್ತೊಂದಿಲ್ಲ ಜಗತ್ತಲ್ಲಿ. ಈಗ ಪ್ರತಿ ತಿಂಗಳು ನಾರ್ಮಲ್, ಈಗ ಏನು ಹೇಳಿದ್ನೋ ಅದೆಲ್ಲ ಮಾಡ್ಕೊಂಡು ಬಂದಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಏನೂ ಮಾಡಲಿಲ್ಲ ಅಂದರೆ ಸಿಸೇರಿಯನ್ ಮಾಡಬೇಕು ಅಂಥೇಳಿ ತೀರ್ಮಾನ ತಗೋತಾರೆ. ಮಗು ಹಂಗೆ ತಿರುಗಿಬಿಟ್ಟಿದೆ, ಮಗು ಹಿಂಗೆ ತಿರುಗಿಬಿಟ್ಟಿದೆ, ಏನೋ ಡಾಕ್ಟ್ರು ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ತಾರೆ. ಅದು ವಿಜ್ಞಾನ. ವಿಜ್ಞಾನಕ್ಕೆ ಮೀರಿದ್ದು ಯಾವುದು? ಅಗೋಚರ ಶಕ್ತಿ. ಇಲ್ಲಿ
ಡೆಲಿವರಿ ಆಗಬೇಕು 10ನೇ ತಿಂಗಳಿಗೆ, 9 ತಿಂಗಳಾಯಿತು. ಆದರೂ ಸಿಕ್ಕಾಪಟ್ಟೆ ತೇಗ್ ಬರ್ತಾಯಿದೆ, ಹೊಟ್ಟೆ ಹಿಡ್ಕೊಳ್ಳುತ್ತೆ, ಹೊಟ್ಟೆ ನೋವು ಒಂಥರ ಹಿಡ್ಕೊಂಡಂಗೆ ಆಗ್ಬಿಡ್ತದೆ. ಹಿಂಗೆ ಯಾರು ಮಸಾಜ್ ಮಾಡಿ ಬಿಡಿಸ್ಬೇಕು. ಭಾಳ ಡೇಂಜರಸ್ ಸ್ಟೇಟ್ ಇದು. 10ನೇ ತಿಂಗಳು ಇನ್ನೂ ಡೆಲಿವರಿನೇ ಆಗಿಲ್ಲ. ಒಂದು 7ನೇ ತಿಂಗಳಿಗೆ ಆಗಿಬಿಡ್ತದೆ, ಇಲ್ಲ 9ನೇ ತಿಂಗಳಿಗೆ ಡೆಲಿವರಿ. ಇದು 10ನೇ ತಿಂಗಳಿಗೆ ಕಾಲಿಟ್ಟಿದ್ದಾರೆ. 270 ದಿವಸ ಈ ಜರ್ನಿ, ಈ ಪ್ರಯಾಣ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಹೊಟ್ಟೆ ಕಟ್ತಂಗಾಗಿದೆ, ತೇಗ್ ಜಾಸ್ತಿ, ತೊದಲು, ಸುಮ್ಮನೆ ಕೂತಿದ್ರೊಳೋದು, ಸುಮ್ಮನೆ ಮೌನ ಕೂತಿರೋದು, ಏನೂ ಇಲ್ಲ ಅಂದರೆ ಮಾಟಮಂತ್ರ ತಂತ್ರ ಪ್ರಯೋಗ ಕೂಡ ಈಗ ಅಟ್ಯಾಕ್ ಮಾಡುತ್ತೆ ನೋಡಿ. 9 ತಿಂಗಳು ಒಂದೊಂದು ದೇವತೆ ಒಂದೊಂದು ಪ್ರಯಾಣ ಹೇಳಿದೆ, ಇದೆಲ್ಲ ಮಾಡಾಯಿತು. ಇನ್ನೊಂದು ತಿಂಗಳು 10ನೇ ತಿಂಗಳಲ್ಲಿ ಒಂದು ಬಾಕಿ ಇದೆ, ಅಲ್ಲೂ ಕೈ ಬಿಡೋಂಗಿಲ್ಲ. ಯಾಕೊತ್ತಾ? ಯಾರು ಮಾಟಮಂತ್ರ ತಂತ್ರ ಮಾಡಿಸಿದ್ರೆ, ಒಂದು ನಿಮ್ಮ ಪಿತೃದೇವತೆಗಳೇ ಆ ಗರ್ಭನ ಪಾತ ಮಾಡಿಸ್ಬೋದು. ಸತ್ತೋಗಿರೋರೇ ಆ ಮಗು ಬದುಕಬಾರ್ದು ಅಂತ ಸಾಯಿಸ್ಬೋದು. ಮಾಟಮಂತ್ರ ತಂತ್ರ ಬಾಧೆಯಿಂದ ನರಳ್ತಾ ಇದ್ದರೆ ಪಿತೃದೇವತೆಗಳೇ ಆ ಮಗುನ ಸಾಯಿಸೋ ಹಾಗಿದ್ರೆ, ಅಥವಾ ಇನ್ಯಾವುದೋ ದುಷ್ಟಶಕ್ತಿ ತಾಯಿ ಮಗುನ ಬಲಿ ತಗೋಬೇಕು ಅಂತ ಕಾಯ್ತಾ ಇದ್ದರೆ, ಜಮ್ದು ಯಾರಿಗೋ ಸಾಲ ಕೊಟ್ಟಿರ್ತಾರೆ, ತೀರಿಸಿರೋದಿಲ್ಲ, ತೀರಿಸಿ ಸತ್ತೋಗ್ಬಿಟ್ಟಿದ್ವಿ. ಈಗ ಆ ಸಾಲ ಕೊಟ್ಟೋರಿಗೆ ಆತ್ಮ ಇಲ್ಲಿ ಹಿಂಸೆ ಕೊಡುತ್ತೆ. 9 ತಿಂಗಳು ದೇವತೆಗಳಾಗ್ಬಿಟ್ರು. ಇಲ್ಲಿ ಈಗ ಯಾರು ಮಾಡೋದು ನಾವು? ಮಾಟಮಂತ್ರ ತಂತ್ರ ಪ್ರಯೋಗ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್, ಶುದ್ಧಗ್ರಹ, ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಭೂತ, ಪ್ರೇತ, ಪಿಚಾಚಿ, ನಮ್ಮ ಪಿತೃದೇವತೆಗಳದ್ದು ಹಿಂಸೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವಳು ಬಕ್ಸ್ರಿ ಆದಲು, ಗರ್ಭಿಣಿಯಾಗಿದ್ದಾಳೆ, ಮಗುಗೂ ಜನನ ಆಗಬೇಕು ಅಂದರೆ ತಾಯಿ ಸತ್ತೋಗ್ಬಿಟ್ಲು ಅನ್ನೋ ಒಂದು ನ್ಯೂಸು ಕೂಡ ಕ್ರಿಯೇಟ್ ಮಾಡೋಂಥ ಒಂದು ಕೆಲವು ಶಕ್ತಿಗಳು ಇವೆ. ಇದನ್ನೆಲ್ಲದಕ್ಕೂ ಶಾಂತಿ ಮಾಡಬೇಕು ಅಂತಂದರೆ ಪಾಂಚಾಲಿ ಅಂತೇಳಿ ಒಂದು ದೇವತೆ 10ನೇ ತಿಂಗಳಿಗೆ ಬಿಡುಗಡೆ ಮಾಡ್ತಾಳೆ. ಅವಳು ಪಾಂಚಾಲಿ ದೇವತೆ ಪೂಜೆ ಮಾಡಬೇಕು, ಧ್ಯಾನಿಸಬೇಕು, ಮಂತ್ರಿಸಬೇಕು. ಪಾಂಚಾಲಿ ಅನ್ನೋಗ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ, ಪ್ರತಿ ತಿಂಗಳು ಪೂಜೆ ಪುರಸ್ಕಾರದಿಂದ ಮಾಟಮಂತ್ರ ತಟ್ಟಲಿಲ್ಲ. ಈಗೇನು ಮಾಡ್ತೀವಿ? 9 ತಿಂಗಳತ್ತಲ್ಲ, ಡಾಕ್ಟ್ರು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಲ್ಲಿ ಡೆಲಿವರಿ ಆಗುತ್ತೆ ಅಂತ ಆರಾಮಾಗಿದ್ದು ಬಿಡ್ತೀವಿ. ಎಲ್ಲ ಪೂಜೆಗಳಾಗಿರ್ತದೆ. ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ಯಾವುದೋ ಕನೆಕ್ಟ್ ಆಗ್ತದೆ. ಮಾಟಮಂತ್ರ ಪ್ರಯೋಗ, ದುಷ್ಟಶಕ್ತಿಗಳು, ಭೂತ ಪ್ರೇತದು, ಕಣ್ದೃಷ್ಟಿ, ಅಥವಾ ನಮ್ಮ ಗ್ರಹದ ದೋಷನೇ ಇರ್ಬೋದು ಜಾತಕದಲ್ಲಿ. ಶ್ರೀಮಂತ ಅನ್ನೋ ಒಂದು ಸಂಸ್ಕಾರ ಅದು ಮಾಡೋದ್ರಿಂದ ಪಾಂಚಾಲಿ ಅನ್ನೋ ದೇವರಿಗೆ ಶಾಂತಿ ಆಗುತ್ತೆ ಅಂತ ಗರ್ಭ ಸಂಹಿತೆಯಲ್ಲಿ ಹೇಳ್ತಾರೆ. ಅದಕ್ಕೆ 9 ತಿಂಗಳಿಗೆ ಶ್ರೀಮಂತ ಮಾಡಬೇಕು. ಮೊದಲೇ ಗರ್ಭಿಣಿ ಸ್ತ್ರೀಗೆ 9 ತಿಂಗಳಿಗೆ ಗರ್ಭಿಣಿಗೆ ಆರತಿ ಮಾಡಬೇಕು. ಆಗ ಪಾಂಚಾಲಿ ಅನ್ನೋ ದೇವತೆ ಕಾಪಾಡ್ತಾಳೆ. ಮಾಟಮಂತ್ರ ತಂತ್ರ ಬಾಧೆಗಳು, ನಿಮ್ಮ ಪಿತೃದೇವತೆಗಳು ನಿಮಗೆ ಹಿಂಸೆ ಕೊಟ್ಟ ಮಗುನೇ ಅಬಾರ್ಷನ್ ಮಾಡೋದು, ಎಲ್ಲ ಗೋಳಿಕೊಳ್ಳೋದನ್ನೆಲ್ಲ ಪಾಂಚಾಲಿ ತಡಿತಾಳೆ. ಆದ್ದರಿಂದ ಶ್ರೀಮಂತ ಮಾಡೋದು, ಹೆಣ್ಮಗುನ ತವ್ರ ಮನೆ ಕಳಿಸ್ಕೊಳ್ಳೋದು, ಪ್ರೆಗ್ನೆಂಟ್ ಆಗಿರೋ, ಅದಕ್ಕೆ ಶಾಂತಿ ಆಗುತ್ತೆ ಶ್ರೀಮಂತ ಅಂತ. ಅದಕ್ಕೆ ಮಾಡೋಂಥ ದೇವತೆ ಪಾಂಚಾಲಿ ಅಂತ. ಯಾವಾಗ ಈ ಮಾಟಮಂತ್ರ ತಂತ್ರ ಬಾಧೆಗಳು ಕೆಲವಷ್ಟು ಗೊತ್ತಿಲ್ಲ, ಪ್ರೆಗ್ನೆಂಟ್ ಆಗೋದು ಅವಳಿಗೆ ಈಗ 9 ತಿಂಗಳು ತುಂಬಿತು, ಈಗ ಪ್ರೆಗ್ನೆಂಟ್ ಆಗಿದ್ದಿಲ್ಲ ಅಂದರೆ ಆಜು ಬಾಜು ಮಾಟಮಂತ್ರ ಮಾಡ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೋದು. ಅವಳು ಮಕ್ಕಳಾಗ್ದಿರಲಿ ಅಂತ ಏನೋ ಹರಕೆ ಕಟ್ಟಬೇಕು, ಏನೋ ಒಂದು ಮಾಡ್ತಾರೆ ಕೆಟ್ಟ ಜನ, ದುಷ್ಟರು. ಅದನ್ನು ತಡೆಗಟ್ಟಬೇಕು ಅಂತಂದರೆ 10ನೇ ತಿಂಗಳಲ್ಲಿ 9 ತಿಂಗಳೂ ಏನೂ ಮಾಡಿಲ್ಲ, 10ನೇ ತಿಂಗಳಿಗಾರು ಮಾಡಬೇಕಂತೆ ಪಾಂಚಾಲಿ ಅಂತೇಳಿ. ಆಗ ಮೊದಲನೇ ತಿಂಗಳಿಂದ 9ನೇ ತಿಂಗಳಿಗೆ ಇರೋ ದೋಷನೆಲ್ಲ ಇವಳೊಬ್ಬಳೇ ತೆಗೆದು ಬಿಡ್ತಾಳಂತೆ ಈ ಪಾಂಚಾಲಿ ಅನ್ನೋ ದೇವತೆ. ಏನು ಮಾಡಬೇಕು? ಬೆಲ್ಲದ ಅನ್ನ ಬೆಲ್ಲ ಹಾಕಿ ಮಾಡಿ, ಇಲ್ಲ ಅನ್ನ ಮಾಡಿಬಿಟ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಕಲಿಸ್ಬಿಡಿ. 1 ಲೋಟ ಹಾಲು, ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಹಾಲು, ಸಕ್ಕರೆ, ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಇಡಿ. ಒಂದು ಅಡಿಕೆ ಪಟ್ಟೆ ತೊಗೊಳ್ಳಿ, ಅದಕ್ಕಿಡಿ. ಬೆಲ್ಲದನ್ನ 1 ಲೋಟ ಹಾಲಿಗೆ ಹಾಲು, ಸಕ್ಕರೆ, ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಲ್ಲೊಂದು 2-3 ಹಣ್ಣು ಇಡಿ. ಯಾವುದಾದ್ರು ಒಂದು ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಸೇಬು, ಏನೋ ಒಂದು ಇಡಿ. ಇಟ್ಬಿಟ್ಟು ಅಡಿಕೆ ತಟ್ಟೆ ಮುಂದೆ ಗಂಧ ಅಕ್ಷತೆ ಎಲ್ಲ ಇಟ್ಟು, ಹೂವೆಲ್ಲ ಇಟ್ಟು, ಧೂಪ ದೀಪ ಮಾಡಿ, 1-2 ವಿಳ್ಯದೆಲೆ ಅಡಿಕೆ ಇಟ್ಟು, 1-2 ದಕ್ಷಿಣೆ ಇಡಿ. ಫಲತಾಂಬೂಲ ಹಣ್ಣು ಇಡಬೇಕು. ಒಂದು ವಿಳ್ಯದೆಲೆ ತೊಗೊಳ್ಳಿ, ಮುಂದಿಟ್ಕೊಳ್ಳಿ. ಕುಂಕುಮ ಅಥವಾ ಅರ್ಶನದಲ್ಲಿ ನಾನು ಹೇಳೋ ಮಂತ್ರದಿಂದ 108 ಸಲ ಅರ್ಚನೆ ಮಾಡಬೇಕು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಗರ್ಭಿಣಿ ಸ್ತ್ರೀ ನಾರ್ಮಲ್ ಡೆಲಿವರಿ ಆಗಬೇಕು, ಮಗುಗೇನು ತೊಂದರೆ ಆಗಬಾರ್ದು ಅಂದರೆ ಓಂ ನಮೋ ಪಾಂಚಾಲಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಪಾಂಚಾಲಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಪಾಂಚಾಲಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಪಾಂಚಾಲಿ ದೇವತೆ ಏಹಿ
ಬಾಲಗೃಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ಪಾಂಚಾಲಿ ದೇವತೆ ಏಹಿ ಬಾಲಗೃಹಾಣಿ ಬಲಿಕನ್ಯೆ ಸ್ವಾಹ. ಅರ್ಧ ಗಂಟೆಯಲ್ಲಿ 108 ಸಲ ಹೇಳಿಬಿಡಿ. ಮತ್ತು ಧೂಪ ದೀಪ ಇಟ್ಟು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. ನಾರ್ಮಲ್ ಡೆಲಿವರಿ ಆಗಲಿ, ಆಯುಷ್ಯು ಆರೋಗ್ಯ ಇರುವಂಥ ಮಗು ಜನನ ಆಗಲಿ, ಸಕಲ ವಿದ್ಯಾಪಾರಂಗತ, ದೇಶ ವಿದೇಶಗಳಿಗೋಗಿ ಹೆಸರು ಪಡೆಯುವಂಥವನು, ಆಯುಷ್ಯು ಆರೋಗ್ಯ ಇರುವಂಥವನು, ಎಲ್ಲ ವಿದ್ಯೆ ಗೊತ್ತಿರುವಂಥವನು, ಜಗತ್ತಿಗೆ ಒಳ್ಳೇದು ಮಾಡುವಂಥ ಸಂತಾನನನ್ನು ಈಗ ಡೆಲಿವರಿ ಮಾಡು ಅಂತೇಳಿ ಪಾಂಚಾಲಿಗರಿಗೆ ಪ್ರಾರ್ಥನೆ ಮಾಡಬೇಕು. ಆಗ ಅಕ್ಕಪಕ್ಕದ ಮನೆಯವರು ಅವರು ಇವರು ನೆಂಟರಿಷ್ಟು ಮಾಡೋ ಮಾಟಮಂತ ಪ್ರಯೋಗ, ದೃಷ್ಟಿದೋಷ ಎಲ್ಲನೂ ನಿವಾರಣೆ ಆಗುತ್ತೆ. ಇದೆಲ್ಲ ಒಂದು ಗರ್ಭಕ್ಕೂ ಗರ್ಭದಲ್ಲಿರೋ ಪಿಂಡಕ್ಕೂ ವಿಶೇಷವಾದಂಥ ಶಾಂತಿ. ಪಾಂಚಾಲಿ ಅನ್ನೋದು ಒಂದು ದೇವತೆ ಹೆಸರು, ಅದರ ಪಾರ್ವತಿ ಸ್ವರೂಪಿಣಿ ಅಂತ ಕರೀತಾರೆ. ಆದ್ದರಿಂದ ಮಗುಗೆ ಏನೋ ಒಂದು ಪಾಸಿಟಿವ್ ಎನರ್ಜಿನ ಈ ಪೂಜೆ ಇದು ಮಾಡೋದು. ಇದೆಲ್ಲ ಆದಮೇಲೆ ಏನು ಮಾಡಬೇಕು, ನೀವು ಪೂಜೆ ಮಾಡಿದ ಬೆಲ್ಲದನ್ನ, ಹಾಲು, ಸಕ್ಕರೆ, ತುಪ್ಪ ಮತ್ತು ಹಣ್ಣೆಲ್ಲ ಇಟ್ಟಿಲ್ಲ, ಅದೆಲ್ಲ ಪೂಜೆ ಆದಮೇಲೆ ಇಲ್ಲ ತಾನೇ ಗರ್ಭಿಣಿ ಸ್ತ್ರೀ ಹೋಗಿ ಮರದ ಕೆಳಗೆ ಇಟ್ಟು ಬರ್ಬೋದು, ಮನೆ ಹತ್ರ ಮರದ ಕೆಳಗೆ, ಇಲ್ಲ ಬೇರೆಯವ್ರ ಕೆಳಗೆ ತೊಗೊಂಡೋಗಿ ಅದನ್ನು ಮರದ ಹತ್ರ ಇಟ್ಸ್ಬಿಟ್ಟು ಬರಬೇಕು. ತಿರುಗಿ ನೋಡಬಾರ್ದು. ವಾಪಸ್ ಮನೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿಬಿಟ್ರೆ 9 ತಿಂಗಳಿಂದ ಮಾಡದೇವ್ರೋ ಶಾಂತಿ 10 ತಿಂಗಳಿಗಾತೆ. ಡಾಕ್ಟ್ರು ಏನು ಡೇಟ್ ಕೊಟ್ಟಿದ್ರಲ್ಲ ಅದಕ್ಕೆ ಮುಂಚೆನೇ ಡೆಲಿವರಿ ಆಗಿಬಿಡುತ್ತೆ ನಾರ್ಮಲ್ ಆಗಿ. ಇದು ನನ್ನ ಅನುಭವದ ಮಾತು. ಉದಾಹರಣೆಗೆ ಮಾರ್ಚ್ 20ನೇ ತಾರೀಕು ಡೇಟ್ ಕೊಟ್ಟಿರ್ತಾರೆ. ಮಾರ್ಚ್ 20, 19 ಬಂದು ಅಡ್ಮಿಟ್ ಆಗಿಬಿಡಿ ಡೆಲಿವರಿ ಮಾಡಿಕೊಡ್ತೀನಿ ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಮಾರ್ಚ್ 20 ಮುಂಚೆ ಅವಳಿಗೆ ಆಗಲೇ ಡೆಲಿವರಿ ನೋವು ಬಂದುಬಿಟ್ಟಿರ್ತದೆ. 10ಕ್ಕೋ 11ಕ್ಕೋ 12ಕ್ಕೋ ಇವೆಲ್ಲ ತಂತ್ರ ಮಂತ್ರ ಮಾಡಿದರೆ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರಿಗೆ ಆಶ್ಚರ್ಯ, ಹೀಗೆ ಬಂದು ಹೀಗೆ ಹೊಟ್ಟೋಗ್ಬಿಡ್ತಾಳೆ. ಆ ಲೆವೆಲಿಗೆ ಡೆಲಿವರಿ ಆಗಿಬಿಡ್ತದೆ. ಪಾಂಚಾಲಿ ಅನುಗ್ರಹ ಆಗ್ತದೆ. ಅದರಿಂದ ನಾರ್ಮಲ್ ಡೆಲಿವರಿ ಆಗಬೇಕು, ಸಿಸರಿನ್ ಆಗಬಾರ್ದು ಅನ್ನೋದಾದರೆ ಇದನ್ನು ಮಾಡಬೇಕು. ಪಾಂಚಾಲಿ ಒಂದು. ಎರಡನೇದು, ಇವತ್ತು ದಿವಸ ಈಗಿನ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಸಿಟಿನಲ್ಲಿ ಸಿಸರಿನ್ ಮಾಡ್ತೀನಿ ಅಂದರೆ ಕಡೆ ಪಕ್ಷ ಒಂದು 50,000 ರೂಪಾಯಿ ಬಿಲ್ ಮಾಡ್ತಾರೆ. ಕಡೆ ಪಕ್ಷ 50,000, ಇನ್ನೂ ಜಾಸ್ತಿ ಆಗ್ಬೋದು. ಬಡವರು ಎಲ್ಲಿ ತರ್ತಾರೆ? ಅದರಿಂದ ಪ್ರತಿಯೊಬ್ಬರು ಕೂಡ ತಾನೂ ಆರೋಗ್ಯವಾಗಿದ್ದು ಹೊಟ್ಟೆಲಿರೋ ಮಗುನೂ ಆರೋಗ್ಯವಾಗಿರಬೇಕು ಅಂದರೆ ಈ ಒಂದು ಸಂಸ್ಕಾರವನ್ನು ಮಾಡಿ ಅಂತ ಶುಕಮುನಿಗಳು ಹೇಳಿದ್ದಾರೆ. ಇದೆಲ್ಲ ಯಾರು ಹೇಳಿದ್ದಾರೆ ಅಂದರೆ ಶುಕಮುನಿಗಳು ಗರ್ಭಿಣಿ ಸಂಹಿತೆ ಅಂತ ಹೇಳಿ ಅದರಲ್ಲಿ ಈ ವಿಚಾರಗಳನ್ನು ಹೇಳ್ತಾ ಬರ್ತಾರೆ. ದಶಮಾಸ, ದಶ ಅಂದರೆ 10ನೇ ತಿಂಗಳಲ್ಲಿ ಪಾಂಚಾಲಿ ಕೊನೆಯ ದೇವತೆ ಬಂದು ಇದ್ಯಾವುದೂ ಮಾಡಿರಲಿಲ್ಲ ಅಂದರೆ ತಾಯಿಗೆ ಡಯಾಬಿಟಿಸ್ ಶುರುವಾಗ್ಬೋದು, ಬಿ ಪಿ ಶುರುವಾಗ್ಬೋದು. ಮಗು ಹುಟ್ಟಿದ ಮೇಲೆ ಅದು ಹೊಟ್ಟೆಲಿದ್ದಾಳೆ. ಮಗು ಹುಟ್ಟಿದ ತಕ್ಷಣ ತುಂಬ ತೊಂದರೆ ಆಗೋದನ್ನು ಜಾಂಡೀಸ್ ಬರ್ಬೋದು ಮಗುಗೆ. ಆ ಜಾಂಡೀಸ್ ಬಂದಿದೆ ಅಂದರೆ ಶಾಂತಿ ಆಗಿಲ್ಲ. ಅದನ್ನು ಇನ್ಕ್ಯುಬೇಟರ್ ಇಡ್ತಾರೆ. ಜಾಂಡೀಸ್ 1-2 ದಿವಸ ಆದಮೇಲೆ ಆಮೇಲೆ ವಾಪಸ್ ಕೊಡ್ತಾರೆ ಮಗುಗೆ. ಹೀಗೆ ಮಗು ಇನ್ಕ್ಯುಬೇಟ್ರಲ್ಲಿ ಇಟ್ಟೋದು, ಜಾಂಡೀಸ್ ಆಗೋದು, ಈ ಥರ ದೋಷ. ಎರಡನೇದು, ತಾಯಿಗೆ ಒಂಥರ ಮೂರ್ಛೆ ರೋಗ ಬರ್ಬೋದು, ಮತ್ತು ಸನ್ನಿ ಆಗ್ಬೋದು, ಬಾಣಂತಿ ಸನ್ನಿ ಆಗ್ಬೋದು. ಅದೆಲ್ಲ ತಡಿಬೇಕು ಅಂತಂದರೆ ಈ ಪಾಂಚಾಲಿ ಅನ್ನೋದನ್ನು ಮಾಡಬೇಕು. 10 ತಿಂಗಳಲ್ಲಿ ಮನಸ್ಸಿಗೆ ಬಂದಂತೆ ತೇಗು, ಹೊಟ್ಟೆ ಸಂಕಟ ಎಲ್ಲ ಶುರುವಾಗುತ್ತೆ. ಅದರ್ಥ ಇನ್ನೇನು ಡೆಲಿವರಿಗೆ ಸಮಯ ಅಂತ ಅರ್ಥ. ಈ ಒಂದು ಸಂದರ್ಭದಲ್ಲಿ 9 ತಿಂಗಳು 10ಕ್ಕೆ ಬಿದ್ದಾಗ ಒಳ್ಳೆ ಪುಸ್ತಕ ಓದಬೇಕು, ಒಳ್ಳೊಳ್ಳೆ ಮಾತುಗಳನ್ನು ಕೇಳಬೇಕು. ಶ್ರವಣ ಪಠ್ಯತೆ ಓದೋದ್ರಿಂದ, ದೃಷ್ಟ ನೋಡೋದ್ರಿಂದ, ಒಳ್ಳೊಳ್ಳೆದು ನೋಡೋದ್ರಿಂದ, ಮತ್ತು ಕಾಯವಾಚ ಮನಸ್ಸು, ದೇಹದಿಂದ ಮನಸ್ಸಿಂದ ಮತ್ತು ಮಾತಿಂದ ಒಳ್ಳೆ ಕಾರ್ಯಗಳನ್ನು ಮಾಡ್ತಾಯಿತ್ತು ಅಂದರೆ ಈ 9 ದಿನ ಏನು ಎಪಿಸೋಡ್ ಮಾಡೋದಲ್ಲ ಅದೆಲ್ಲ ದೇವತೆಗಳು ತೃಪ್ತಿ ಪಡ್ತಾರಂತೆ. ಅದೊಂದು ರೀತಿ ಪರಿಹಾರ, ಅದೊಂದು ರೀತಿ ಶಾಂತಿ. ಅದರಿಂದ 9 ತಿಂಗಳು ತುಂಬಿದ ತಕ್ಷಣ ಯಾವ ಬೇಕಾದ್ರೂ ಡೆಲಿವರಿ ಆಗ್ಬೋದು, ಯಾವ ಬೇಕಾದ್ರೂ ಅಭಾಷಣ ಆಗ್ಬೋದು, ಯಾವ ಬೇಕಾದ್ರೂ ಬಸ್ಸಿ ಸತ್ತೋಗ್ಬೋದು, ಗರ್ಭಿಣಿ ಸಾಯ್ಬೋದು, ಯಾವ ಬೇಕಾದ್ರೆ ಗರ್ಭದಲ್ಲಿ ಮಗು ಸತ್ತೋಗ್ಬೋದು. ಇದು 4 ಯಾವುದೂ ಆಗಬಾರ್ದು ಅನ್ನೋದಾಗಿದ್ದರೆ ಒಳ್ಳೆಯ ಸಹವಾಸ ಮಾಡಿರಬೇಕು, ಒಳ್ಳೆ ಪುಸ್ತಕಗಳನ್ನು ಓದ್ತಾ ಇರಬೇಕು, ಒಳ್ಳೆ ನಾಮಸ್ಮರಣೆ ಮಾಡಬೇಕು, ಒಳ್ಳೆ ಸಂಗೀತ ಕೇಳಬೇಕು, ಒಳ್ಳೆಯವ್ರ ಜೊತೆ ಮಾತಾಡಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೊಡಬೇಕು, ಒಳ್ಳೆಯದನ್ನು ತೊಗೋಬೇಕು. ಆಗ ಒಳಗಿರೋದಕ್ಕೆ ಮಗು ಎಲ್ಲ ಒಳ್ಳೆಯದಾಗ್ತಾ ಇರ್ತದೆ. ಇದು ನಿಮ್ಮ ಗ್ರಹದ ದೋಷ, ನಿಮ್ಮ 9 ಗ್ರಹ ದೋಷ. ಗರ್ಭಿಣಿದು ಮಗು ಹೊಟ್ಟೆ ಒಳಗಿದೆಯಲ್ಲ ಗರ್ಭದಲ್ಲಿ, ಆ ಮಗುದು 9 ಗ್ರಹಗಳಿಗೂ ಶಾಂತಿ ಆಗುತ್ತೆ. ಧ್ಯಾನ, ದಾನ,
ಜಪ, ಭಜನೆ, ನಾಮಸ್ಮರಣೆ, ಸ್ವ ಅಧ್ಯಾಯ ಇವೆಲ್ಲ ಮಾಡೋದ್ರಿಂದ ಹೊಟ್ಟೆಲಿರೋ ಮಗುಗೆ ನವಗ್ರಹ ಶಾಂತಿ ಆಗಿಬಿಡುತ್ತೆ. ಆಮೇಲೆ ನವಗ್ರಹ ಶಾಂತಿ ಮಾಡಿಸಿದ್ರೆ ಏನು ಪ್ರಯೋಜನ ಇಲ್ಲ. ಆ ಲೆವೆಲ್ಗೆ ಈ ಸಂಸ್ಕಾರ ಕೊಡಬೇಕು ಅಂತೇಳಿ ಶುಕಮುನಿಗಳು ಹೇಳ್ತಾರೆ. 10ನೇ ತಿಂಗಳ ಕಾಲಿಟ್ಟಂಥ ಗರ್ಭಿಣಿ ನಿಮ್ಮ ಕುಲದೇವಿ ಧ್ಯಾನ, ಕುಲದೇವರ ಧ್ಯಾನ ಮಾಡಬೇಕು. ನಿಮ್ಮ ಗಂಡ ಮನೆ ವಂಶದ ಹೆಣ್ಣುದೇವರು ಗಂಡದೇವರು ಧ್ಯಾನ ಮಾಡಬೇಕು. ಜಪತಪಗಳನ್ನು ಮಾಡಿದ್ರೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ, ತಾಯಿ ಗರ್ಭದಲ್ಲಿರೋ ಮಗುಗೂ ಮತ್ತು ನಿಮಗೂ ಕೂಡ. ಇದು ಶುಕಮುನಿಗಳ ಒಂದು ಕಡೆ ಹೇಳ್ತಾರೆ. ಇದಲ್ದೇ ತುಳಸಿ ಪೂಜೆ ಮಾಡ್ತಿರ್ಬೇಕು ಡೆಲಿವರಿ ಆಗೋವರೆಗೂ. ನೀವು ಅಡ್ಮಿಟ್ ಆಗೋವರೆಗೂ ಅಥವಾ ಮನೆಯಲ್ಲೇ ಡೆಲಿವರಿ ಆಗೋವರೆಗೂ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ತುಳಸಿ ಪೂಜೆ ಮಾಡ್ತಾಯಿದ್ರೆ ಭಾಳ ವಿಶೇಷ. ಗಂಡು ಸಂತಾನಕ್ಕಿಂತ ಬೇಕು ಅನ್ನೋರು ತುಳಸಿ ಪೂಜೆ ಮಾಡಬೇಕಂತೆ. ಈ ರೀತಿ ಶುಕಮುನಿಗಳು ಒಂದು ಕಡೆ ಹೇಳ್ತಾರೆ. ಇದಿಷ್ಟು ಈ 10 ತಿಂಗಳಲ್ಲಿ ನಡೆಯುವಂಥ ಗರ್ಭಿಣಿಗೆ ಬಾಲಗ್ರಹ ಸಂಸ್ಕಾರ ವಿಧಿವಿಧಾನ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 22 ಮತ್ತು 23ನೇ ತಾರೀಕು ಅಂದರೆ ಶನಿವಾರ ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹಕ್ರಿಯೆ ಅನ್ನೋ ಒಂದು ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಇಡೀ ವರ್ಲ್ಡಲ್ಲೇ ಈ ವಿದ್ಯೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಈ ವಿದ್ಯೆ ಬಹಳ ಅಪರೂಪವಾದಂಥದ್ದು. ನೀವು ಇಂಟರ್ನೆಟ್ಟು ಅಥವಾ ಯಾವುದೋ ಪುಸ್ತಕ ಅಥವಾ ಯಾವುದೋ ಎಲ್ಲೂ ಸಿಗೋಲ್ಲ ಇದು. ಈ ವಿದ್ಯೆ ಭಾಳ ವಿಶೇಷವಾಗಿ ಬಂದಂಥ ವಿದ್ಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಯಾತಕ್ಕೆ ಕಲಿಸ್ತಾ ಇದ್ದೀನಿ ಅಂದರೆ ಈಗಿನ ಕಲಿಯುಗದಲ್ಲಿ ಜನಗಳಿಗೆ ಮನಸ್ಸು ದೇಹದಲ್ಲಿ ಹಲವಷ್ಟು ಕಾಯಿಲೆಗಳಿವೆ. ಉದಾಹರಣೆಗೆ ಬ್ರೈನಲ್ಲಿ ರಕ್ತ ಎಪ್ಕಟ್ಬಿಡುತ್ತೆ. ಬ್ರೈನೊಳಗೆ ರಕ್ತ ಸಂಚಾರ ಇಲ್ಲ, ಗಾಳಿ ಸಂಚಾರ ಇಲ್ಲ, ಆಕ್ಸಿಜನ್ನು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಬ್ರೈನಲ್ಲಿ ಕೆಳಗಡೆ ಡ್ಯಾಮೇಜ್ ಆಗಿರ್ತದೆ. ಬ್ರೈನ್ ಟ್ಯೂಮರ್, ಕ್ಷಯರೋಗ ಇರ್ತದೆ. ಈ ಬ್ರೈನ್ ಟ್ಯೂಮರ್ ಬಂದರೆ ಕಣ್ಣೊಟ್ಟೋಗುತ್ತೆ, ಬೇಗ ಸತ್ತೋಗ್ಬಿಡ್ತಾರೆ. ಮಾನಸಿಕ ಕಾಯಿಲೆಗಳು, ಬೈಪೋಲರ್ ಡಿಸಾರ್ಡರ್ಸು, ಕೆಲವರಿಗೆ ಹಿಸ್ಟೀರಿಯಾ ಅಂತೆ, ಅಲ್ಝಿಮೀರಿಯಾ ಮತ್ತು ಡೆಮೆನ್ಷಿಯಾ, ಅರಳು ಮರಳು, ಪಾರ್ಕಿನ್ಸನ್ ರೋಗ, ಕೈ ನಡಗೋದು, ಪಿಟ್ಸ್ ರೋಗ ಮತ್ತು ಲಕ್ವಾ. ಈ ಪಿಟ್ಸು ಲಕ್ವಾ ಇವೆಲ್ಲ ಬರೋದು ಬ್ರೈನಿಂದ. ಸ್ಕಿಜೋಫರ್ನಿಯಾ, ಇವೆಲ್ಲ ಮಾನಸಿಕ ಕಾಯಿಲೆಗಳು. ಇದನ್ನು ಬರೀ ನರಸಿಂಹಕ್ರಿಯಿಂದ ಕ್ಯೂರ್ ಮಾಡ್ಬೋದು ಕೇವಲ 2-3 ದಿವಸದಲ್ಲಿ. ಕಣ್ಣಲ್ಲಿ ದೋಷ ಇತ್ತು ಅಂತ ಇಟ್ಕೊಳ್ಳಿ, ಹಲವಾರು ರೀತಿಯ ತಲೆನೋವುಗಳು, ಕಿವಿ ಕೇಳಲ್ಲ, ಕಿವಿಲಿ ತೊಂದರೆ ಇರ್ತದೆ, ಮೂಗಲ್ಲಿ ದೋಷ ಇರ್ತದೆ, ಮೂಗಲ್ಲಿ ಏನೇನೋ ವಿಚಿತ್ರವಾದ ದೋಷಗಳು, ಆಗಾಗ ತುಟಿ ಮತ್ತು ಬಾಯಲೆಲ್ಲ ಹುಣ್ಣಾಗೋದು, ನಾಲಿಗೆಯಲ್ಲಿ ದೋಷ, ತೊದಲಿ ಇರ್ತದೆ, ಗಂಟಲಲ್ಲಿ ಏನೋ ವಿಚಿತ್ರವಾದ ಟಾನ್ಸಿಲ್ಸು, ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ಸು, ಅನ್ನನಾಳ ಅಂದರೆ ಇಸೋಫಗಸ್ಸು, ಸೌಂಡ್ ಬಾಕ್ಸ್ ಧ್ವನಿಪೆಟ್ಟಿಗೆ ದೋಷ, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಈ ಥರದ ಥೈರಾಯ್ಡ್ ದೋಷಗಳು, ಇವೆಲ್ಲನೂ ಕೂಡ 2-3 ದಿನದಲ್ಲೇ ಈ ನರಸಿಂಹಕ್ರಿಯೆ ಕ್ಯೂರ್ ಮಾಡುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಶ್ವಾಸಕೋಶದಲ್ಲಿ ಕ್ಯಾನ್ಸರು, ಅಸ್ತಮಾ, ಡಸ್ಟ್ ಅಲರ್ಜಿ, ಹೃದಯದಲ್ಲಿ ವಿಪರೀತ ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆ, ಹೃದಯಕ್ಕೆ ಸಂಬಂಧ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಾರ್ಡಿಯೋ ಅರೆಸ್ಟಿಕ್ ಆಗೋದು, ಹೊಟ್ಟೆ ಒಳಗೆ ಹುಣ್ಣು ಮತ್ತು ಹೊಟ್ಟೆಲಿ ಸಣ್ಣ ಕರಳು, ದೊಡ್ಡ ಕರಳು ದೋಷ, ಕಿಡ್ನಿಲ್ ದೋಷ, ಲಿವರಲ್ಲಿ ದೋಷ, ಫ್ಯಾಟಿ ಲಿವರು, ಸರಿಯಾಗಿ ಸೆಕ್ಸಲ್ಲಿ ಭಾಳಷ್ಟು ದೋಷ ಇರ್ತದೆ. ಹೆಂಗಸರಿಗೆ ಮುಟ್ಟಲ್ಲಿ ದೋಷ, ಗಂಡಸರಿಗೆ ಸೆಕ್ಸಲ್ಲಿ ದೋಷ, ಮಕ್ಕಳಲ್ಲಿ ಆಗಿಲ್ಲ ಅನ್ನೋರು ಕೆಲವು ದೋಷ ಇರ್ತದೆ. ತೊಡೆ ನೋವು, ಮಂಡಿ ನೋವು, ಕಾಲು, ಪಾದ, ರೊಮಟೆಡ್ ಆರ್ಥರೈಟಿಸು, ಡಯಾಬಿಟಿಸು, ಬಿ ಪಿ, ಗ್ಯಾಸ್ಟ್ರೈಟಿಸ್, ಇದು ಒಂದು ವಾದನೆ ಕ್ಯೂರ್ ಮಾಡಿಬಿಡುತ್ತೆ ನರಸಿಂಹಕ್ರಿಯೆ. ಅಷ್ಟು ವಿಶೇಷವಾದ ವಿದ್ಯೆ ಇದು. ಈ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಪಾದದಿಂದ ತಲೆವರೆಗೂ, ತಲೆಯಿಂದ ಪಾದವರೆಗೂ ಎಲ್ಲ ಥರ ಕಾಯಿಲೆಗಳನ್ನೆಲ್ಲ, ಮಾಟವಂತ ತಂತ್ರ ಬಾಧೆಗಳಿದ್ದರೆ, ಭೂತ ಪ್ರೇತಗಳ ಸೋಂಕಿದ್ರೆ ಈ ವಿದ್ಯೆ ತೆಗೆಯುತ್ತಿದ್ದು ನರಸಿಂಹಕ್ರಿಯೆ ಅನ್ನೋದು. ಈ ವಿದ್ಯೆಯನ್ನು ನಾನು ಬೆಳಗ್ಗೆ 10ರಿಂದ ಸಂಜೆ 6 ಅಥವಾ 7 ಗಂಟೆವರೆಗೂ ಒಂದು ದಿನದ ಕ್ಲಾಸ್ ಮಾಡ್ತಾಯಿದ್ದೆ. ಇದು ಒಂದು ದಿನದ ಕ್ಲಾಸ್, ಇದು ಒಂದೇ ದಿನದ ಕ್ಲಾಸು. ಬೆಳಗ್ಗೆ 10ರಿಂದ 7 ಎಲ್ಲಿ ನಡೆಯುತ್ತೆ? ಮೈಸೂರಲ್ಲಿ ನಡೆಯುತ್ತೆ. ಯಾವಾಗ? 22, 23ನೇ ತಾರೀಕು ಶನಿವಾರ ಭಾನುವಾರ. ಇದೊಂದು ವಿಶೇಷವಾದಂಥ ವಿದ್ಯೆ. ಎಷ್ಟೇ ಮುದಿತನ ಇದ್ದರೂ ಇನ್ನೂ ಯಂಗಾಗಿ ಕಾಣ್ತೀವಿ. 60-70 ವರ್ಷದವ್ರು ಮಾಡಿದ್ರೆ ಅವ್ರು ಇನ್ನೂ 30-40 ವರ್ಷಕ್ಕೆ ಬಂದುಬಿಡ್ತಾರೆ. ಆ ಥರ ಮುದಿತನ ಮುಂದೂಡುತ್ತೆ. ಹೆಂಗಸರು ಅಷ್ಟೇ, ಎಷ್ಟೇ ವಯಸ್ಸಾಗಿದ್ದು ಮಾಡಿದ್ರೆ ಅವರು ಇನ್ನೂ ಯಂಗಾಗಿ ಕಾಣ್ತಾರೆ. ಅಷ್ಟು ವಿಶೇಷವಾದಂಥ ವಿದ್ಯೆ ಇದು. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇಲ್ಲಿ 12 ಮಂತ್ರಗಳು ಬರ್ತದೆ ನರಸಿಂಹಕ್ರಿಯೆಯಲ್ಲಿ. 1 ತಿಂಗಳಿಗೆ 1 ಮಂತ್ರ ಅಂತೇಳಿ. ಆ ಮಂತ್ರಗಳು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. 1 ಮಾಸ ಅಂದರೆ ತಿಂಗಳು, 12 ಮಾಸ, 12 ಮಂತ್ರ, 1 ವರ್ಷ. ಹಾಗೆ ಎಲ್ಲ ಥರ ದೋಷಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಈ ನರಸಿಂಹಕ್ರಿಯೆ ಅನ್ನೋ ಒಂದು ಈ ವಿದ್ಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇದೇ ಪ್ರಪಂಚವೇ
ಕಲಿಸ್ತಾ ಇರೋದು ಇದು ಮೊಟ್ಟ ಮೊದಲ ಫಸ್ಟ್ ಟೈಮ್ ಕಲಿಸ್ತಾ ಇರೋ ವಿದ್ಯೆ. ಇದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿ. ಇವಾಗ ಆ ವೆಬ್ಸೈಟಿಗೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲೋಗಿ ಎಲ್ಲ ಪ್ರೋಸೆಸ್ನ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆಮೇಲೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಆಫೀಸಿಂದ ನಿಮಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತಾರೆ. ಅದರಿಂದ ಯಾರು ನಾನು ಇನ್ನೂ ಹೆಂಗಾಗಿ ಕಾಣಬೇಕು, ಎಲ್ಲ ಕಾಯಿಲೆ ಅದು ಲಕ್ವಾ, ಕ್ಯಾನ್ಸರು, ಪಿಟ್ಸು, ಪಾರ್ಕಿನ್ಸನ್ ರೋಗ, ಡೆಮೆನ್ಷಿಯಾ, ಮೆಂಟಲಿ ರಿಲೇಟೆಡ್ ಏನೇ ಕಾಯಿಲೆಗಳಲ್ಲಿ ಅದನ್ನೆಲ್ಲ ಗುಣಪಡಿಸ್ಕೋಬೇಕು ಅನ್ನೋದಾಗಿದ್ದರೆ ನೀವು ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದು ಪ್ರೊಸೀಜರೆಲ್ಲ ಆ ವೆಬ್ಸೈಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಕ್ಯಾಮ್ರಾ ಮೊಬೈಲಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ ಲಿಂಕನ್ನು. ಇಲ್ಲ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಎಪಿಸೋಡನ್ನ, ಅದನ್ನು ನೋಡ್ಕೊಂಡು ನೀವು ಬುಕ್ ಮಾಡ್ಕೋಬೋದು. ಇದು ನನ್ನ ಕಡೆಯಿಂದ ಹೇಳುವಂಥ ಇವತ್ತಿನ ಒಂದು ಮೆಸೇಜು. ಎರಡನೇದು, ನಮ್ಮ ಎಪಿಸೋಡ್ಸ್ ಎಲ್ಲ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಬ್ಬರು ಎಪಿಸೋಡ್ ನೋಡಿ ಲೈಕ್ ಅನ್ನೋ ಬಟನ್ನ ಖಂಡಿತ ಮರೀದೇ ಪ್ರೆಸ್ ಮಾಡಿ. ಅದು ನೀವು ನನಗೆ ಕೊಡೋ ಮರ್ಯಾದೆ ಮತ್ತು ನೀವು ನೋಡೋದಕ್ಕೂ ಒಂದು ಸಾರ್ಥಕ ಅಂತೇಳಿ. ಆ ಲಿಂಕನ್ನು ನೀವು ನೋಡಾದ್ಮೇಲೆ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಇನ್ನೊಂದು, ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಆ ಟೈಮ್ಗೆ ಬುಕ್ ಮಾಡ್ಕೋಬೋದು. ಆಮೇಲೆ lakshmisrinivas.in ಅಂತ ಏನಿಗೆ ಅದ್ರ ಮುಖಾನೂ ಕೂಡ ನೀವು ನರಸಿಂಹಕ್ಕರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ಹೇಳ್ತಾ, ಇಲ್ಲಿವರೆಗೂ ಕೂಡ ನಾನು ಗರ್ಭಿಣಿ ಬಾಲಕರಕ್ಕೆ ನನ್ನದೇ ಆದಂಥ ಅನುಭವ ಆಧಾರದ ಮೇಲೆ ಈ ಒಂದು 10 ಎಪಿಸೋಡ್ಸ್ನ ಮಾಡಿದ್ದೀನಿ. ಎಲ್ಲರೂ ಅದನ್ನು ಗರ್ಭಿಣಿಸ್ತೀವಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.